ಇದೇ ದಾರಿಲಿ ದಿನ ಮಿಸ್ಟರ್ ಅಂಡ್ ಮಿಸಸ್ ನಾಯಕ್ ಹೋಗೋದು. ಅವ್ರು ನಿಮಗ್ ಸಿಗ್ತಾರೋ ಇಲ್ವೋ ಅದು ನಿಮ್ಮ ಅದೃಷ್ಟ. ಥ್ಯಾಂಕ್ ಯು, ನೀವು ನನಗೆ ತುಂಬಾ ಸಹಾಯ ಮಾಡಿದ್ರಿ. ಡ್ಯಾಡ್, ಇವತ್ತಿಲ್ಲೇನು ಸಂತೆ ಏನಾದ್ರು ಇದೆಯಾ? ಇವನು ಇಲ್ಲಿಗೆ ಬಂದಿದ್ದಾನೆ, ಈ ಬಿಕಾರಿ ಎಲ್ಲ ಜಾಗಕ್ಕೂ ಬರ್ತಾನೆ. ಓ ಇವನಾ? ನಿನ್ನಿಂದಾನೇ ನನ್ನ ಮಗನ ಸಂಬಂಧ ಮುರಿದು ಬಿದ್ದಿದ್ದ. ನಾನೀಗ ನಾಯಕ್ ಸರ್ನ ನೋಡಕ್ ಬಂದಿರೋದು. ಮಿಸ್ಟರ್ ನಾಯಕ್ ನಿನ್ನ ಯಾವುದೇ ಕಾರಣಕ್ಕೂ ನೋಡಲ್ಲ, ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಕೆಲಸ ಕೇಳಕ್ ಬಂದಿಲ್ಲ, ಅವ್ರ ಹತ್ರ ಒಂದು ಡೀಲ್ ಮಾತಾಡಕ್ ಬಂದಿದ್ದೀನಿ. ಡೀಲ್? ಮಿಸ್ಟರ್ ನಾಯಕ್ ಅದು ನಿನ್ ಜೊತೆ ಡೀಲ್ ಮಾಡ್ತಾರ? ನಿನಗೆ ಗೊತ್ತಾ ಮಿಸ್ಟರ್ ನಾಯಕ್ ಅವರು ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರನ್ನು ನೋಡಲ್ಲ ಅಂತ? ಓ, ಇವಾಗ ಅರ್ಥ ಆಯ್ತು ಇವನ್ ಇಲ್ಲಿಗೆ ಬರೋದಕ್ಕೆ ನೀನ್ ಸಹಾಯ ಮಾಡಿದ್ದು ಅಂತ. ನನಗನ್ಸುತ್ತೆ ನಿನ್ ಕೆಲ್ಸದ ಬಗ್ಗೆ ನಿನಗೆ ಪ್ರೀತಿ ಇಲ್ಲ ಅಂತ. ಸೆಕ್ಯೂರಿಟಿ! ಬೇಡ ವಿಕ್ರಾಂತ್, ನೀನ್ ಹೀಗ್ ಮಾಡ್ಬೇಡ. ಈ ಕೆಲ್ಸ ನನ್ಗೆ ತುಂಬಾ ಅಗತ್ಯ ಇದೆ. ನೀನು ಏನೇ ಹೇಳಿದ್ರು ನಾನು ನಿಂಗೋಸ್ಕರ ಮಾಡಕ್ಕೆ ತಯಾರಿದ್ದೀನಿ, ಪ್ಲೀಸ್. ಏನ್ ಬೇಕಾದ್ರು? ನಿನಗೆ ಗೊತ್ತಲ್ವಾ ಎಷ್ಟೋ ದಿವಸಗಳಿಂದ ನಿನ್ ಮೇಲೆ ನನ್ನ ಕಣ್ಣಿದೆ ಅಂತ. ಈ ಕೆಲಸ ಉಳಿಸ್ಕೊಳ್ಳೋದಕ್ಕೆ ಒಂದ್ ರಾತ್ರಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ತಾನೇ? ಒಂದ್ ಹೆಣ್ಮಗು ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವ ನಿನಗೆ? ಸರಿಯಾಗಿ ಮಾತಾಡು. ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮೇಲೆ ಕೈ ಮಾಡ್ತೀಯಾ? ಸೆಕ್ಯೂರಿಟಿ! ಸೆಕ್ಯೂರಿಟಿ! ಯಾವ ಕಾರಣಕ್ಕೆ ಸಂಬಳ ತಗೊಳ್ಳೋದು ನೀವು? ಆಫೀಸಲ್ಲಿ ಕೆಲಸ ಮಾಡೋಳೊಬ್ಳು ಹೊರಗಡೆ ಯಾವನೋ ಒಬ್ಬನ ಕರ್ಕೊಂಡು ಒಳಗಡೆ ಬಂದಿದ್ದಾಳೆ, ಮತ್ ನೀವು ಮಲ್ಕೊಂಡಿದ್ದೀರಾ. ಅಷ್ಟೇ ಅಲ್ಲ, ಈ ವ್ಯಕ್ತಿ ನನ್ನ ಮಗಂಗೆ ಹೊಡೆಯೋಕ್ ಬರ್ತಿದ್ದಾನೆ. ಪರ್ಮಿಷನ್ ಇಲ್ಲದೆ ಒಳಗಡೆ ಹೇಗ್ ಬಂದೆ? ಬಾ. ಸರ್ ನನ್ನ ನಾಯಕ್ ಸರ್ ಹತ್ರ. ಸರ್, ಒಬ್ಬ ಮನುಷ್ಯ ಸೆಕ್ಯೂರಿಟಿ ಜೊತೆ ಜಗಳ ಆಡ್ತಾ ಇದ್ದಾನೆ. ನಿಮ್ಮ ನೋಡಿದೆ ಅವನು ಹೋಗಲ್ವಂತೆ. ಸರಿ ಆಯ್ತು, ನೋಡ್ತೀನಿ. ಓಕೆ, ಥ್ಯಾಂಕ್ ಯು. ಯಾರು? ಆಯುಷ್. ಇಲ್ಲಿ ಕೇಳು, ಏನೇ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಅವನು ನಮ್ಮ ಮಗ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾಯ್ತಾ? ಆದ್ರೆ ನಮ್ ಸೆಕ್ಯೂರಿಟಿಯವರು ನಮ್ ಮಗನ್ಗೆ ಹೊಡಿತಾ ಇದಾರಲ್ಲ, ನಮ್ ಮಗನ್ಗೆ ಈ ತರ ಎಲ್ಲ ತೊಂದರೆ ಆಗೋದು ನನ್ಗೆ ಇಷ್ಟ ಇಲ್ಲ. ಪ್ಲೀಸ್ ರೀ, ನನ್ ಮಗನ್ನ ಈ ತೊಂದರೆಯಿಂದ ಉಳಿಸೋದಕ್ಕೆ ದಾರಿ ಇರ್ಬೇಕಲ್ಲ. ಒಂದ್ ದಾರಿ ಇದೆ. ಯಾಕೆ ನಿಲ್ಲಿಸ್ತೆ? ಇವನಿಗೆ ನೀನ್ ಹೊಡೆಯೋ ಏಟಿಗೆ ಅವನ್ ಸ್ಥಾನ ಏನು ಅಂತ ಗೊತ್ತಾಗ್ಬೇಕು. ಏಯ್ ಏನ್ ನಡೀತಾ ಇದೆ ಇಲ್ಲಿ? ಸರ್, ಈ ವ್ಯಕ್ತಿ ನಮ್ ಬಿಲ್ಡಿಂಗ್ ಒಳಗೆ ಹೇಳ್ದೆ ಕೇಳದೆ ಬಂದಿದ್ದಾನೆ. ಇದೇನ್ ನಿಮ್ಗೆ ತಮಾಷೆನಾ? ನಮ್ ಬಿಲ್ಡಿಂಗ? ಮೊದಲನೇದು, ಇದು ನಮ್ ಬಿಲ್ಡಿಂಗ್ ಅಲ್ಲ, ನನ್ ಬಿಲ್ಡಿಂಗು. ಮತ್ತು ಎರಡನೇ ವಿಷಯ, ನನ್ನ ಯಾರು ಮೀಟ್ ಆಗ್ಬೇಕು ಆಗ್ಬಾರ್ದು ಅನ್ನೋದನ್ನ ಹೂ ಆರ್ ಯು ಟು ಡಿಸೈಡ್. ಕೊಡಿ, ಫೈಲ್ ಕೊಡಿ. ನೀವ್ಯಾರು? ಅದ್ಭುತ. ಇಲ್ಲಿ ಯಾರನ್ನ ಭೇಟಿ ಆಗ್ಬೇಕು ಅಂತಿದ್ಯೋ ಅವರೇ ಗೊತ್ತಿಲ್ವಾ? ಅದೇ, ನಿನ್ ಪ್ರಪೋಸಲ್ ತುಂಬಾ ಚೆನ್ನಾಗಿದೆ. ಬಾ, ಕೂತ್ಕೊಂಡು ಮಾತಾಡೋಣ. ಆಯ್ತು ಸರ್. ಮೇ ಐ? ಶೋರ್ ಶೋರ್, ಕಮ್ ವಿತ್ ಮೀ. ಎಂತ ವಿಪರ್ಯಾಸ! ಕೆಳಗಡೆ ಜಗಳ ಆಡಿದ್ ಸಾಕಾಗ್ಲಿಲ್ವಾ? ಇಲ್ಲೂ ಒಂದೇ ಕಾಂಟ್ರಾಕ್ಟ್ಗೆ ಇಬ್ರು ಜಗಳ ಆಡ್ತಿದ್ದೀರಾ. ಮತ್ತೆ ಈ ಡೀಲ್ ಯಾರಿಗ್ ಸಿಗುತ್ತೋ ಅದು ನಿಮ್ಮಿಬ್ರ ಅರ್ಹತೆ ಡಿಸೈಡ್ ಮಾಡುತ್ತೆ. ನೀವೆಲ್ಲ ನಂಬರ್ದು ನೋಡಿರ್ಬೇಕು ಮಿಸ್ಟರ್ ನಾಯಕ್ ಅವರೇ. ಧಾರಾವಿ ರೀಡೆವಲಪ್ಮೆಂಟ್ ಪ್ಲಾನ್ ಅಲ್ಲಿ 31% ಪ್ರಾಫಿಟ್ ಪಕ್ಕ. ಸರ್, ನನಗೆ ಈ ದೊಡ್ಡ ವ್ಯಕ್ತಿಗಳ ತರ ಬಿಸ್ನೆಸ್ ಮಾತಾಡಕ್ ಬರಲ್ಲ. ಆದ್ರೆ ನನಗಿಷ್ಟೇ ಗೊತ್ತಿರೋದು, ನನ್ನ ಪ್ಲಾನಿಂಗ್ ಪ್ರಕಾರ ನಮಗ್ 31% ಲಾಭ ಆಗುತ್ತೆ. ಅದ್ರ ಜೊತೆಗೆ ಬಡವರ ಆಶೀರ್ವಾದ ಕೂಡ ಸಿಗುತ್ತೆ. ಅಲ್ಲಿರೋ ಬಡವರಿಗೆ ಆ ಜಾಗದ ಬದಲಾಗಿ 2 ಕೂಲಿ ಮಾತ್ರ ಅಲ್ಲ, ನಾವು ಧಾರವಿಯಲ್ಲಿರೋ ಎಲ್ಲಾ ಜನರಿಗೂ ಚಿಕಿತ್ಸೆ, ಮತ್ತೆ ಅವ್ರ ಮಕ್ಕಳಿಗೆ ಹಾಗೆ ಅವ್ರ ಮೊಮ್ಮಕ್ಕಳಿಗೆ ಫ್ರೀ ಶಾಲೆ ಓಪನ್ ಮಾಡ್ತೀವಿ. ಸರ್, ನಾವು ಧಾರಾವಿ ನಕ್ಷೆನ ಬದಲಾಯಿಸೋದು ಮಾತ್ರ ಅಲ್ಲದೆ ಅಲ್ಲಿರೋ ಬಡವ್ರನ್ನು ಬದಲಾಯಿಸೋ ಒಳ್ಳೆ ಅವಕಾಶ ಇದೆ. ಪ್ಲೀಸ್. ಮಿಸ್ಟರ್ ನಾಯಕ್ ಒಬ್ರು ಬಿಸ್ನೆಸ್ ಮ್ಯಾನು. ಮತ್ತೆ ಯಾವುದೇ ಬಿಸ್ನೆಸ್ ದಾನ ಪುಣ್ಯದಿಂದ ಸಿಗೋದಿಲ್ಲ. ನಿನ್ನಂತ ಯೋಚನೆ ಮಾಡೋರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಮಿಸ್ಟರ್ ಆಯುಷ್, ನನಗ್ ನಿಮ್ ಡೀಲ್ ತುಂಬಾ ಇಷ್ಟ ಆಯ್ತು. ಹೋಗೋಕ್ಕೂ ಮುಂಚೆ ಕಾಂಟ್ರಾಕ್ಟ್ ಸೈನ್ ಮಾಡ್ಬಿಡಿ. ಮಿಸ್ಟರ್ ನಾಯಕ್, ಈ ರೋಡಲ್ಲಿ ಹೋಗೋ ವ್ಯಕ್ತಿಗೆ ರೀಡೆವಲಪ್ಮೆಂಟ್ ಬಗ್ಗೆ ಯಾವ ಎಕ್ಸ್ಪೀರಿಯನ್ಸ್ ಇರುತ್ತೆ? ಇದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಬೇರೆಯವ್ರ ಜೀವನ ಉದ್ಧಾರ ಮಾಡೋಕೆ. ಆದ್ರೆ ಜೀವನನ ಬದಲಾಯಿಸೋ ಎಕ್ಸ್ಪೀರಿಯನ್ಸ್ ನಿಮ್ಗೂ ಇಲ್ಲ, ಮತ್ತೆ ನಿಮ್ ಮಗನ್ಗೂ ಇಲ್ಲ. ಅಂಡರ್ಸ್ಟ್ಯಾಂಡ್? ತುಂಬಾ
ತುಂಬಾ ತುಂಬಾ ಧನ್ಯವಾದ. 1,000 crores. ಇಟ್ಸ್ ನಾಟ್ ಪಾಸಿಬಲ್. ಯಾರಿಗ ಅಮ್ಮನ ಆಶೀರ್ವಾದ ಇರುತ್ತೋ ಅವ್ರು ಅನ್ಕೊಂಡಿದ್ ಕೆಲಸ ಹಾಗೆ ಆಗತ್ತೆ. ಅಂಕಲ್, ನೀವು ಕೊಟ್ಟ ಮಾತಿನ ಪ್ರಕಾರ ಇವಾಗ ನಮ್ಮ ಅಮ್ಮನ ಆಶೀರ್ವಾದ ಕೇವಲ ನನಗೆ ಮಾತ್ರ ಅಲ್ಲ, ನನಗೆ ಹೆಂಡತಿಯಾಗಿ ಬರ್ತಿರೋ ಶಾಲಿನಿಗೂ ಬೇಕಾಗಿದೆ. ಅಂಕಲ್, ನಾನು ತುಂಬಾ ಶ್ರಮದಿಂದ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಅವಳೆಲ್ಲ ಇಚ್ಛೆಯನ್ನು ಪೂರೈಸ್ತೀನಿ. ಅವಳಿಗೆ ಯಾವತ್ತೂ ಯಾವುದಕ್ಕೂ ಕೊರತೆ ಆಗದಿರೋ ಥರ ನೋಡ್ಕೋತೀನಿ. ಅಂಕಲ್, ನಿಮಗಿವಾಗ ಒಪ್ಪಿಗೆ ಇದೆ ಅಲ್ವಾ? ನೋಡು ಆಯುಷ್, ನಿನ್ನಂತವನು ನನ್ನ ಒಪ್ಪಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀನು ಅಸಾಧ್ಯನ ಸಾಧ್ಯ ಅಂತ ಪ್ರೂವ್ ಮಾಡ್ಬಿಟ್ಟೆ. ಗ್ರೇಟ್ ಜಾಬ್. ನನ್ನ ಮಗಳನ್ನ ನಿನ್ಕಿಂತ ಖುಷಿಯಾಗಿ ಬೇರೆ ಯಾರು ನೋಡ್ಕೊಳಕ್ ಸಾಧ್ಯ ಇಲ್ಲ. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.